Welcome back. ಸ್ವಾಮಿಯೇ ಶರಣಮಯ್ಯಪ್ಪ. ಬಂದೇವ್ರಿ ಪಾರ್ಕಿಂಗ್ ಸಿಗಾತಿಲ್ಲ ನಮಗೆ. ಅಂದ್ರೆ ಒಳಮಟ್ಟ ತೊಗೊಂಬಂದೇವಿ ನಾವು ಕಾರ, ಪಾರ್ಕಿಂಗ್ ಸಿಗಾತಿಲ್ಲ. ಅದೇ ಅಲ್ಲಿ ಚಕ್ಕುಪಲಂ ಅಂತ ಒಂದು ಕಡೆ ಸಿಟಿ ಬರೆಸಿ ಈ ಪೊಲೀಸರಿಗೆ ಬಟ್ಟಾಗಿ ಮಾತಾಡಿದ್ವಿ, ಅವ್ರು ಕೊಡ್ಸ್ಯಾರ. ಹೊಂಟಿವ್ರಿ ಇಲ್ಲೇ ಚಕ್ಕುಪಲಂ ಅಂತ ಯಾರು ಪೊಲೀಸರ ನೋಡ್ಬೇಕು, ಕೇಳ್ಬೇಕ. ಫೈನಲಿ ನಮಗೆ ಪಾರ್ಕಿಂಗ್ ಸಿಕ್ಕೈತಿ, ಇಲ್ಲೇ ಪಾರ್ಕಿಂಗ್ ಮಾಡತ್ತೀವಿ. ಕಾರ್ ಪಾರ್ಕಿಂಗ್ ಮಾಡಕ್ಕೆ ಜಾಗ ಕೊಟ್ರೆ ಈ ಸರ್ಗೆ ಹೋಗಿ ಬೆಟ್ಟಾಗಿದ್ವಿ ನಾವು. ಇಲ್ಲೇನು ಫೋಟೋದಾಗ ತೋರ್ಸತ್ತೇನಲ್ಲ, ಅವ್ರಿಗೆ ಹೋಗಿ ಬೆಟ್ಟಾಗಿದ್ವಿ. ಅವ್ರು ಕೊಟ್ರು ನಮಗೆ. ಅಲ್ಲೆಲ್ಲ ಕೊಡಕ್ಕೆ ಅಷ್ಟು ಈಸಿಯಾಗಿ ಪರ್ಮಿಷನ್ ಅಂತ ಕೊಡೋಂಗಿಲ್ಲ ಯಾರಿಗೂ. ಆಲ್ಮೋಸ್ಟ್ ನೋಡ್ರಿ ಕೇರಳದವ್ರಿಗೆ ಕೇರಳದವ್ರಿಗೆ ನೋಡ್ರಿ ಭಾಳ ಕೇರಳದವ್ರಿಗೆ ಇದು ಮಾಡ್ತಾರೆ. 1 ಕಿಲೋಮೀಟರ್ ದೂರಿಂದ ಹಿಂಗೆ ಹೊಂಟೇವ. ಸ್ವಾಮಿ ಶರಣಪ್ಪ. ಇಲ್ಲೇ ಆಟೋ ನೋಡಿದ್ವಿ, ಕೈ ಮಾಡಿದ್ವಿ. ನಾವು ಬರತ್ತಾನ ಆಟೋದಾಗ ಹೋಗ್ಬಿಡ್ತೀವಿ. ಯಾಕಂದ್ರೆ ಮೊದಲೇ ಟೈಮು ಭಾಳ ಆಗೈತಿ. ಸುಮ್ಮ ಆಟೋದಾಗ ಹೋಗಿ ಬಡ ಜಳಕ ಮಾಡಿ ಮ್ಯಾಲೆ ಹತ್ತಿಬಿಡ್ತೇವೆ. ನಾವೀಗ ಕಾರ್ ಇಲ್ಲಿ ಪಾರ್ಕಿಂಗ್ ಮಾಡಿದ್ವಿ. ಪಂಪಾನದಿ 1 ಕಿಲೋಮೀಟರ್ ಐತಿ, ಇನ್ನೂ ದೂರ. ಅದ್ರ ಸಲುವಾಗಿ ನಮ್ಮ ಆಟೋದವ್ರು ಹೋಗಾಕ 50 ರೂಪಾಯಿ ಅಂತ, ಹೋಗಿ ವಾಪಸ್ ಬಂದ್ರೆ 100 ರೂಪಾಯಿ ಅಂತ. ಅಡ್ಡಿಲ್ಲ ಪ್ರೈಸ್. 1 ಕಿಲೋಮೀಟರ್ 2 ಮಂದಿಗೆ 50 ರೂಪಾಯಿ ತಗೋತಾರಂತೆ. ಸ್ವಾಮಿ ಶರಣಮಯ್ಯಪ್ಪ. ನಮಗೆ ಬಂದು ರೀಚ್ ಮಾಡಿದ್ರೆ ಥ್ಯಾಂಕ್ ಯು ಸರ್. ನೋಡ್ರಿ ನದಿ ಕಾಣಿಸ್ಬೋದು ನಿಮ್ಗೆ. ಫೈನಲಿ ಪಂಪಾ ನದಿ ಸ್ನಾನ ಮಾಡಕ್ ಹೊಂಟಿದ್ದೇವೆ ನಾವು. ಸ್ವಾಮಿ ಶರಣಮಯ್ಯಪ್ಪ. ಮೀನಾ ಎಲ್ಲ ನೋಡ್ಬೋದು ನೀವು. ಮೀನಾ ಅದಾವ. ಮಂದಿ ಅಷ್ಟೊಂದಿಲ್ಲ. ನಾವು ಲಾಸ್ಟ್ ಟೈಮ್ ಬಂದಾಗ ಭಾಳ ಮಂದಿ ಇದ್ರೆ. ಪಂಪಾ ಸ್ನಾನ ಮಾಡಿದ್ವಿ. ಮನಸ್ಸಿಗೆ ಭಾಳ ಖುಷಿ ಅನ್ಸತೈತಿ. ಶಬರಿಮಲೆ ಬಂದೆ ನಾನಂತ. ಸ್ವಾಮಿ ಶರಣಮಯ್ಯಪ್ಪ. ನೋಡ್ರಿ ನಮ್ಮ ತಂಗಿ ಸ್ವಾಮಿ ಅದಾರ. ಸ್ವಾಮ್ಯಾರ ಗುರು ಸ್ವಾಮಿ. ನಮ್ಮ ಪ್ರಣು ಸ್ವಾಮಿ ಮತ್ತೆ ನಮ್ಮ ಗುರುಜಿ ಇದೆ ಇರ್ಮೂಡಿ ಇಲ್ಲಿಟ್ಟೇವ. ಊಟ ಮಾಡಕ್ ಬಂದೇವಿ. ಏನ್ ಆರ್ಡರ್ ಮಾಡ್ರಿ ಊಟಕ್ಕೆ? ಹೌದ್ರಿ, ಚಲೋ ಆತ. ನೀವೇನು ಆರ್ಡರ್ ಮಾಡ್ರಿ ಸರ್? ಅನ್ನ ಸಾರು. ನೀವು ಕರ್ನಾಟಕ ಜವಾರಿ ಮಂದಿ ಅಲ್ರಿ ನೀವು, ಅದಕ್ಕೆ ಅನ್ನ ಸಾರು. ನೀವ್ರಿ? ಊಟ ಅಡ್ಡಿ ಇಲ್ಲ, ಓಕೆ ಐತಿ. ಆದ್ರೆ ಖಾರ ಉಪ್ಪು ಈ ಜನ ಏನು ಹಾಕ್ತಾರೋ ಇಲ್ಲೋ ಗೊತ್ತಿಲ್ಲ. ಬಟ್ ಇದ್ರಾಗಂತ ಖಾರ ಉಪ್ಪುನೇ ಇಲ್ಲ. ಇನ್ನು ಮ್ಯಾಲೆ ಹತ್ತಕ್ಕೆ ಎನರ್ಜಿ ಬೇಕು ಸಲ ತಿನ್ನತ್ತೇವೆ ಅಷ್ಟೇ. ಸ್ವಾಮಿ ಶರಣಮಯ್ಯಪ್ಪ. ನಾವು ಈಗ ಚಾಲೂ ಮಾಡೇವಿ ಟ್ರೆಕ್ಕಿಂಗ್. ಅಯ್ಯಪ್ಪ ಸ್ವಾಮಿದೆ ಸನ್ನಿಧಾನ ಮಠ ಹೋಗ್ತೇವೆ ನಾವು. ಬರ್ರಿ, ಏನಾಗಲಿ ಬರ್ರಿ, ಹಂಗೆ ಹಿಡ್ಕೊಂಬರ್ರಿ. ಈಗ ಹಣ್ಣಿಮೂಲ ಗಣಪತಿ ಹೊಂಟೇವೆ ನಾವೀಗ. ಮೇಲೆ ಎಂಟ್ರಿ ಆಗುತ್ತೆ. ಹರಿಹರ ಸುಮ್ಮನೆ ಚಾಲೂ ಆತ, ಕೇಳಿಸ್ಕೋಬೋದು ನೀವು. ಕನ್ನಿಮೂಲ ಗಣಪತಿ ದರ್ಶನ ಮಾಡ್ಕೊರಿ ಫ್ರೆಂಡ್ಸ್. ನಮ್ಮ ಗುರುಜಿ ಗಣಪತಿ ಸಲುವಾಗಿ ಸ್ವೀಟ್ಸ್ ತಂದಿದ್ರ. ಹುಬ್ಳಿಂತ್ರ ಧಾರವಾಡ ಪೇಡ ತಂದಿದ್ರ.
ಒಳಗೆ ಗಣಪತಿಗೆ ನೈವೇದ್ಯ ಮಾಡತ್ತಾರ. ನೈವೇದ್ಯ ಮಾಡಿದ್ದ ತನ್ನ ಗುರುಜಿಗೆ ಸ್ವೀಟ್ಸ್ ಕೊಟ್ರ. ಸ್ವಾಮಿ ನನ್ನಮಯ್ಯಪ್ಪ. ಈಗ ನಾವು ಕನ್ನಿಮೂಲ ಗಣಪತಿ ದರ್ಶನ ಮಾಡ್ಕೊಂಡು ಮ್ಯಾಲೆ ಅಯ್ಯಪ್ಪ ಸ್ವಾಮಿ ಕಡೆ ಹೊಂಟೇವಿ. ಈಗ ನಾವು ನಮ್ಮ ಪ್ರಣೊಂದು ಟಿಕೆಟ್ ಮಾಡಿಸಿದ್ವಿ. ಅಂದ್ರೆ 10 ಇಯರ್ಸ್ ಮ್ಯಾಲಿದ್ರೆ ಅಲೋ ಇಲ್ಲ. ಆಕೆ 9 ಇಯರ್ಸ್ ಅಂತ ಕನ್ಫರ್ಮ್ ಆಗ್ತಿಲ್ಲ. 9 ಇಯರ್ಸ್ ಬಿದ್ದಕ್ಕೆ ಅಲೋ ಆಯ್ತು. ಎಲ್ಲಾದರೂ ಟಿಕೆಟ್ ಚೆಕ್ ಮಾಡತ್ತಾರ. ಪ್ರಣು ಸ್ವಾಮಿ ನಮ್ಮ ಹುಡುಗರು ಕಳಿತಾವಂತ ಅವ್ರ ಹೆಸರು ಬರೆದು ಅವ್ರ ಕೈ ಒಳಗೆ ಟ್ಯಾಗ್ ಹಾಕ್ತಾರೆ ಈ ಟೈಪ್. ಮಂದಿ ಒಳಗೆ ಎಲ್ಲೂ ಮಿಸ್ಸಿಂಗ್ ಆಗಬಾರ್ದಂತ ಈ ಟೈಪ್ ಬ್ಯಾಂಡ್ ಫೆಸಿಲಿಟೀಸ್ ಮಾಡ್ಯಾರ. ಸಿದ್ಧಾರ್ಥ್ ಇದು ಜಸ್ಟ್ ಫಾರ್ ಕಿಡ್ಸ್ ಅಷ್ಟೇ ಇರ್ತೈತಿ. ಇದು ನೋಡಿ ಫ್ರೆಂಡ್ಸ್, ಪಂದಳ ರಾಜನ ದೇವಸ್ಥಾನ. ಮ್ಯಾಲೆ ಫೆಸಿಲಿಟೀಸ್ ಸಲುವಾಗಿ ಅವ್ರಿಗೆ ಉಪಯೋಗ ಸಲುವಾಗಿ ಟ್ರ್ಯಾಕ್ಟರ್ಗೆ ಒಂದು ರೋಡ್ ಬೇರೆ ಐತಿ. ಹಿಂಗೆಲ್ಲ ಬೋರ್ಡ್ ಇರ್ತಾವೆ ಎಲ್ಲ. ಅಂದ್ರೆ ಒಂದೊಂದು 400 ಮೀಟ್ರಿಗೆ ಒಂದೊಂದು ಬೋರ್ಡ್. ನಾವು ಹಳೆ ವಿಡಿಯೋ ತೋರಿಸಿದ್ದೆ ನಿಮಗೆ. ಆ ಟೈಪ್ 400 ಮೀಟ್ರಿಗೆ ಒಂದೊಂದು ಬೋರ್ಡ್ ಇರ್ತಾವೆ. ಸ್ಟಾರ್ಟ್ ಮಾಡಿ ನಾವು. ಸ್ವಾಮಿ ಶರಣಮಯ್ಯಪ್ಪ. ನಮ್ಮ ಮಲ್ಲಿಕಾಪುರಂ ಸ್ವಾಮಿ ಕೂಡ ನಮ್ದು ಬೆಟ್ಟ ಇರೋ ಕಾರ್ಯಕ್ರಮ ಚಾಲು ಆಗೈತಿ. ಸಿದ್ದು ಹಾಯ್ ಅಂಕಲ್ ಹಾಯ್. ಅದಕ್ಕೆ ರೀ ಗುರುಜಿ ಸುಸ್ತತ್ರಿ? ಇಲ್ಲ ಇಲ್ಲ ಇಲ್ಲ, ಫುಲ್ ನೀರು ಆಗ್ಬಿಟ್ಟಲ್ರಿ ಇಬ್ರು ಮಂದಿ. ಹೌದ್ರಿ. ಸ್ವಾಮಿ ಶರಣಮಯ್ಯಪ್ಪ. ಈಗ ನಮ್ಮ ಗುರುಗಳ ಅಲ್ಲಿ ಮ್ಯಾಲ ಇನ್ನೊಂದು ಬೋರ್ಡ್ ಬರ್ಬಿಟ್ಟ ಒಂದು ಸ್ಟೋರಿ ಹೇಳ್ತಾರಂತ ಇದೆ. ಕೇಳಂಬರಿ ಹೇಳ್ರಿ. ನೋಡ್ರಿ, ಹರಿವರಾಸನ ಮುಂದೆ ಸ್ಟೋರಿ ಹೇಳ್ತೀನಿ. ಹರಿವರಾಸನ ಏನು ಹೇಳ್ತಾರೆ, ಅಯ್ಯಪ್ಪಂದು ಮಲ್ಕೊಳ್ಳೋ ಹಾಡು ಅಂತ ಹೇಳ್ತಾರೆ. ಹೌದಾ, ಒಪ್ಕೋಬೇಕು. ಅಯ್ಯಪ್ಪಂದು ಮಲ್ಕೊಳ್ಳೋ ಹಾಡದ ಮಾತ್ರ ಏನಾಯ್ತು, 1947ಕ್ಕಿಂತ ಮುಂಚಿತವಾಗಿ ಅವಾಗ ಏನಾಗ್ತಿತ್ತು ಅಂತ ಹೇಳಿದ್ರೆ, ಅಯ್ಯಪ್ಪಗೆ ಅಷ್ಟು ಜನ ಬಂದಿದ್ದಿಲ್ಲ. ಬರ್ತಿದ್ರ ಮಾತ್ರ ಕಡಿಮೆ ಬರ್ತಿದ್ರು. ಅವಾಗ ಏನಾಯ್ತು, ಒಬ್ಬವ ಸ್ವಾಮಿ ಇದ್ರು, ಅವ್ರ ಹೆಸರನ್ನು ಬರ್ತಾ ಇಲ್ಲ. ಆ ಸ್ವಾಮಿಗಳು 365 ದಿನ ಅಯ್ಯಪ್ಪನ ಕಡೆನೇ ಇರ್ತಿದ್ರು. ಇಲ್ಲೇ ಸೇವಾ ಮಾಡಿ, ಇಲ್ಲೇ ಏನು ಆಡ್ದಾಗ ಗೆಡ್ಡೆ ಗಣಸ ಸಿಗ್ತೈತಿ ಅದು ತಿನ್ಕೊಂಡು ಜೀವನ ಮಾಡ್ತಿದ್ರು. ಅವಾಗ ಏನಾಯ್ತು ಅಂತ ಹೇಳಿದ್ರೆ, ಬರ್ತಾ ಬರ್ತಾ ಜನಸಂದಣಿ ಹೆಚ್ಚಾಗತ್ತೆ, ಅಯ್ಯಪ್ಪ ಸ್ವಾಮಿ ಭಕ್ತಿ ಪ್ರಚಾರ ಆಗತ್ತೆ. ಅವಾಗ ಇಲ್ಲಿನ ಸರ್ಕಾರ ಏನು ಮಾಡ್ತಾ, ದೇವಸ್ವಾಮ ಬೋರ್ಡ್ ಅಂತ ಹೇಳಿ ಸ್ಥಾಪನೆ ಮಾಡಿ ಇದು ಗೌರ್ಮೆಂಟ್ ಅಂಡರ್ಟೇಕನ್ ಮಾಡಿತ್ತು. ಅಷ್ಟಾದಮೇಲೆ ಏನಾದ ಅಂತ ಹೇಳಿದ್ರೆ, ಬೇರೆ ತಂತ್ರಿಗಳು ಬಂದರು. ಬೇರೆ ತಂತ್ರಿಗಳು ಬಂದಾಗ ಇವ್ರೇನು ಮಧ್ಯಾಹ್ನ ಪೂಜೆ ಮಾಡ್ತಿದ್ರಲ್ಲ, ಕೇರಳ ಗೌರ್ಮೆಂಟ್ ಹೊರಗೆ ಕಳಿಸ್ತವ್ರು. ಹೊರಗೆ ಕಳಿಸಿದ ಮೇಲೆ ಅವ್ರೇನು ಮಾಡಿದ್ರು, ಮನ್ಸಿಗೆ ಬೇಜಾರಾಗಿ ಇಲ್ಲೇ ಒಂದು ನಿಯರೆಸ್ಟ್ ಎಸ್ಟೇಟ್ದಾಗ ತಮ್ಮ ದೇಹವನ್ನು ತ್ಯಾಗ ಮಾಡಿದ್ರು. ದೇಹವನ್ನು ತ್ಯಾಗ ಮಾಡಿದಾಗ ಏನಾಯ್ತಂತ ಹೇಳಿದ್ರೆ, ಯಾರು ಅಯ್ಯಪ್ಪ ಸ್ವಾಮಿ ಪೂಜೆ ಸನ್ನಿಧಾನದಾಗ ಮಾಡ್ತಾರಲ್ಲ, ಆ ತಂತ್ರಿಗೆ ಗೊತ್ತಾತ ಇವ್ರದ್ದು ಸೇವಾ, ಇವ್ರ ಪರಂಪರೆ, ಇವ್ರು ಮಾಡಿರೋ ಅಂಥ ದೇವರ ಭಕ್ತಿ ಗೊತ್ತಾದ ಮೇಲೆ ಅವ್ರೇನು ಮಾಡಿದ್ರೆ, ಇವ್ರು ಪ್ರಿಯವಾದ ಒಂದು ಹಾಡು ಹಾಡ್ತಿದ್ರಂತ. ಆ ಹಾಡು ಯಾವುದಂದ್ರೆ ಹರಿವರಾಸನಂ. ಅವತ್ತಿಂದ ಅಯ್ಯಪ್ಪ ಮಲ್ಕೊಳ್ಬೇಕಾದ್ರೆ ಈ ಹಾಡವನ್ನು ಹಾಡ್ತಾರೆ. ಹಾಡಿದ್ಮ್ಯಾಗ ಎಷ್ಟು ದೀಪಗಳು ಇರ್ತಾವಲ್ಲ, 5 ದೀಪಗಳನ್ನು ಹಾಡಿಸ್ಕೊಂಬರ್ತಾರೆ. ಇನ್ನೂ ಮಠಾನಿ ಪದ್ಧತಿ ಐತಿ. ಹಾಗಾಗಿ ಹರಿವರಾಸನಂ ಮಲ್ಕೊಳ್ಳೋ ಹಾಡು ಅಲ್ಲ. ಆದ ಆ ತಂತ್ರಿಗಳ ಬರ್ದಿದ್ದಂಥ ಹಾಡು ಮಲ್ಕೊಳ್ಬೇಕಾದ್ರೆ ಹಾಡಾಕತ್ರ, ಆಮೇಲೆಲ್ಲ ದೀಪಗಳನ್ನು ಆರ್ಸಾಕತ್ರ. ಇದೊಂದು ಸ್ಟೋರಿ ಅಯ್ಯಪ್ಪಂತ. ನಮ್ಮ ಗುರುಜಿ ಗೆದ್ರೆ ಅಂತೂ ಇಂತು ನಾನು ಅಂದಿದ್ದೆ ಬೋರ್ಡ್ ಬರ್ಬಿಟ್ರೆ ಇನ್ನೊಂದು ಕತ್ತಿ ಮುಗಿಬೇಕಂತ. ಕರೆಕ್ಟ್ ಟೈಮ್ ಸೆನ್ಸ್ ಕರೆಕ್ಟ್ ಮಾಡಿಕೊಂಡೆ ಒಂದಷ್ಟು ಇದೆ ಸ್ಟೋರಿ ಮುಗಿಸಿದ್ರೆ ಬೋರ್ಡ್ ಬರ್ಬಿಟ್ಟ. ಅಯ್ಯಪ್ಪ ಸ್ವಾಮಿಗೆ ಸ್ವೀಟ್ಸ್ ತೊಗೊಂಬಂದಾರೆ ನಮ್ಮ ಗುರುಜಿ. ಅಂದ್ರೆ ನನ್ನ ಕೈ ಹಿಡ್ಕೊ ಕೊಟ್ರೆ
ಗುರು ಸೇವ್ ಮಾಡಿದ್ರೆ ನಾವೈತೆ ನೀಲಿಮಲೆ ಟಾಪ್ ರೀಚ್ ಆದ್ವಿ. ಇನ್ನೂ 2.5 ಕಿಲೋಮೀಟ್ರ್ ಹೋಗ್ಬೇಕು ಮೇಲೆ. ಮಾರ್ನಿಂಗ್ ಬಂದ್ರೆ ಫುಲ್ ನೀರಾಗ್ಯಾವಿ. ನೀಗಿಲ ಬಾವಾಗಿರ್ತೈತಿ ಸ್ಕೈ ಅಂದ್ರೆ ಆಕಾಶ. ಇವ್ರು ಏನು ಹೇಳತ್ತಾರಂದ್ರೆ ಇದಕ್ಕೆ ನೀಲಿಮಲೆ ಅಂತ ಹೆಸರು ಬಂದಿತ್ತಂದ್ರೆ ಮುಂಜಾನೆ ಇದು ಫುಲ್ ಫಾಗ್ ವಿತ್ ಫುಲ್ ಸ್ಕೈ ಬ್ಲೂ ಕಲರ್ ಇರ್ತೈತಿ, ಅಂದ್ರೆ ನೀಲಿ ಕಲರ್ ಇರ್ತೈತಿ ಫುಲ್ ಮಂಜೊಳಗೆ, ಅದಕ್ಕೆ ನೀಲಿ ಮಲೆ ಅಂತಾರೆ. ಯಪ್ಪ ನೋಡ್ಬೋದು ನೀವು. ನಂಗೆ ನೋಡಿ ಹೇಳ್ತೀರಿ ನೀವು, ಅಯ್ಯೋ ದಬಾಶಿ ಸುಸ್ತಾಗೈತೆ ಅಂತ. ಏನಿಲ್ಲ, ಜಸ್ಟ್ ನಾವು ಇನ್ನೂ 1 ಕಿಲೋಮೀಟ್ರ್ ಹತ್ತೀವಿ ಬರೀ. ಜಸ್ಟ್ 1 ಕಿಲೋಮೀಟ್ರಿಗೆ ಈ ಪರಿ ಆಗೈತಿ. ಇನ್ನೂ 2.5 ಕಿಲೋಮೀಟ್ರ್ ಬಾಕಿ ಐತಿ. ನಾವು ಮ್ಯಾಲೆ ಹತ್ತತ್ಲೆ ನಮ್ಗೆ ಗೋಕಾಕ್ದವ್ರು ಸಿಕ್ಕರೆ ನಮ್ಮ ಮಂದಿ ನೋಡಿದ ಕೂಡ ನಮಗೆ ಭಾಳ ಖುಷಿ ಆಕೈತಿ. ಹೌದಿಲ್ರಿ ಸಮಾರ? ಖುಷಿ ಆಗತೈತಿಲ್ರಿ ಮಗ ಕನ್ನಡ ಮಂದಿ ಸಿಕ್ಕಾರಂತ? ಬರ್ರಿ ಮ್ಯಾಲೆ ಬರ್ರಿ. ನೋಡ್ರಿ ಈಗ 10:30 ಆಗೈತಿ. ಫಾಗ್ ನೋಡ್ರಿ ಎಷ್ಟೈತಿ. ಫಸ್ಟ್ 10:30 ಫಾಗ್ ಹಿಂಗೈತಿ. ಥಿಂಕ್ ಮಾಡ್ರಿ ಮುಂಜಾನೆ 4-3 ಗಂಟೆಗೆ ಎಷ್ಟು ಆಗ್ಬಿಡ ಫಾಗ್ ಅಂತ. ಈಗ ನಾವು ರೀಚ್ ಆಗೀವಿ ಶರಣಗುತ್ತಿ ಆಲಯಕ್ಕೆ. ನಮ್ಮ ಕನ್ಯಾಸ್ವಾಮಿಗಳು 2 ಮಂದಿ ಶರಣಗುತ್ತಿ ಒಳಗೆ ಅಂದ್ರೆ ಬಾಣ ಚುಸ್ತಾರೆ ಇಲ್ಲಿ. ಈಗ ನಾವು ರೀಚ್ ಆದ್ವಿ ಶಬರಿ ಪೀಠಮ್ಮ. ಅಂದ್ರೆ ಶಬರಿ ಕುಂತ ಧ್ಯಾನ ಮಾಡಿದ ಸ್ಥಳ. ಅಯ್ಯಪ್ಪ ಸ್ವಾಮಿ ಅವರು ಇಲ್ಲೇ ಪ್ರತ್ಯಕ್ಷ ಆಗ್ಯಾನಂತ ಕೇಳಪಟ್ಟೇವು ಸುದ್ದಿ. ಅದ್ರ ಸಲುವಾಗಿ ಶಬರಿ ಪೀಠಂ. ಈಗ 12 ಗಂಟೆ ಆಗೈತಿ. ನಾವು 2 ತಾಸು ಒಳಗೆ ಮ್ಯಾಲೆ ರೀಚ್ ಆದ್ವಿ. ಬಟ್ 5 ಗಂಟೆಗೆ ಗುಡಿ ತೆಗಿತೈತಿ. ಆಮೇಲೆ 5 ಗಂಟೆಗೆ 15 ಮೆಟ್ಲು ಹತ್ತದ ಓಪನ್ ಆಕೈತಿ. ಸೊ ನಮ್ಮ ಸ್ವಾಮಿಯರೆಲ್ಲ ಮಲ್ಕೊಳಕ್ಕೆ ತಯಾರಿ ಮಾಡ್ಕೊಂಡೇವಿ. ನೋಡ್ರಿ ಇಲ್ಲೇ ಎಲ್ಲಾರು ಒಂದೊಂದು ಚಾಪಿ ಹೊಂಟೇವಿ. ಹಿಂಗದಾರ ಮಾಡಾತಾರೆ. ಗುರುಜಿ ಎಲ್ಲ SSK ಸಮಾಜ ಬಂಧುಗಳ ನೋಡ್ರಿ, ನಿಮ್ಮ ಶ್ರೀ ಪೂಜ್ಯ ಗುರುಗಳಾದ ಭರತ್ ವರ್ಷ ಗುಜರಾತಿ ಅವರ ಮಾಲಾಧರಣೆಯನ್ನ ಮಾಡ್ರ. ಇಲ್ಲಿನ ತರನ ಇವ್ರ ಕಡೆ ಆಶೀರ್ವಾದ ಪಡ್ಕೋರಿ. ಸ್ವಾಮಿ ಶರಣಮಯ್ಯಪ್ಪ. ಮಕ್ಕೊಳಕ ಈ ಟೈಪ್ ಶೆಡ್ ಹಾಕ್ಯಾರ. 30 ರೂಪಾಯಿ ಒಂದು ಚಾಪಿ ಕೊಡ್ತಾರೆ. ಅದ್ರಾಗ ಒಬ್ಬರಿಗೆ ಸಾಲ್ತೈತಿ. ಈ ಟೈಪ್ ಹಿಂಗೆ ಮಕ್ಕೊಳ್ಬೇಕು. ಇಲ್ಲಿ ಬಂದು ಚಾಪಿ ಹಾಸ್ಕೊಂಡೆ ಎಲ್ಲರೂ ಮಕ್ಕೊಂಡ್ರೆ ನಾನು ನಮ್ಮ ಮಳೆ ಸೇರಿ ಮಕ್ಕೊಂಡ್ರೆ ಏನು ಉಪಯೋಗ. ಇಲ್ಲಿ ಮಠ ದೂರ ಬಂದೀವಿ, ಅಡ್ಡಾಡಕ್ಕೆ ಹೋಗಿ ಎಲ್ಲಿನೇ ನೋಡಕ್ಕೆ ಬಂದೀವಿ. ಜನ್ನತ್. ಈಗ ಮುಂಜಾನೆ 5 ಗಂಟೆ ಆಗೈತಿ. ನಾವು ನಮ್ಮ ಪ್ರಣವ್ ಸ್ವಾಮಿ ಮತ್ತು ನಮ್ಮ ಗುರುಸ್ವಾಮಿಗೆ ಮೆಟ್ಲ ಹತ್ತದ ವಿಡಿಯೋ ಮಾಡ್ಬೇಕನ್ನೋ ಸಲುವಾಗಿ ಇಲ್ಲಿ ಬಂದು ನಿಂತೇನಿ. ಎಲ್ಲರೂ ದರ್ಶನಕ್ಕೆ ಹೋಗಾರೆ. ಮತ್ತು ಪ್ರಣವ್ ಫಸ್ಟ್ ಟೈಮ್ ಎಲ್ಲ ಶಬರಿ ಮೇಲೆ ಬಂದಿದ್ದು, ಅದ್ರ ಸಲುವಾಗಿ ನಾನು ವಿಡಿಯೋ ಮಾಡಕ್ಕೆ ನಿಂತೇನಿ. ನೋಡ್ಬೋದು ನೀವು ಇಲ್ಲಿ ಈ ಟೈಪ್ ಹಿಂಗೆ ಪಾರ್ಟಿಷನ್ ಮಾಡಿ ಬಿಡತ್ತಾರೆ ಎಲ್ಲರಿಗೂ. ಈ ಗದ್ದಲ್ದಾಗ ಅವ್ರಿಗೆ ದರ್ಶನ ಆಕೈತಿಲ್ಲ ಡೌಟ್ ಇತ್ತು. ಸ್ವಾಮಿ ಶರಣಮಯ್ಯಪ್ಪ ಬರ್ರಿ. ಇಲ್ಲಿ ಗದ್ದಲ ದಬಾಶಿ ಐತಿ. ಅದ್ರ ಸಲುವಾಗಿ ನಾ ಒಂದು ತಲೆ ಹೊಡಿಸಿ ಇವ್ರಿಗೆ ಸ್ಟಾಫ್ ಲೈನ್ ಒಳಗೆ ಕಳಿಸ್ಬೇಕಂತ ಮಾಡಿ ಕರ್ಕೊಂಡು ಹೊಂಟೀನಿ. ಈ ಗದ್ದಲ್ದಾಗ ಅವ್ರಿಗೆ ಇನ್ನೊಂದು 2 ತಾಸು ಆದ್ರೂ ದರ್ಶನ ಆಗೋದಿಲ್ಲ. ಅದ್ರ ಸಲುವಾಗಿ ಅವ್ರಿಗೆ ವಾಪಸ್ ಫೋನ್ ಹಚ್ಚಿ ಕರೆಸಿ ಒಂದು ಸ್ಟಾಫ್ ಲೈನ್ ಐತಿ, ಆ ಸ್ಟಾಫ್ ಲೈನ್ ಹೋಗಿದ್ರೆ ಕಳ್ಸಾತೀನಿ. ಕಿಂತು ಸ್ಟಾಫ್ ಗೇಟ್ಲೆ ಈ ಕಡೆ ಸ್ಟಾಫ್ ಗೇಟ್ ನಿಂತ ಒಳಗೆ ಬಿಡಿಸಿದ್ವಿ. ನಿಂತಾರ ನೋಡ್ರಿ ಇಲ್ಲಿ ಪ್ರಣವ್ ಮತ್ತು ಗುರುಜಿ. ಹಬ್ಬಾಶಿ ಗದ್ದಲ ಐತಿ. ಈ ಗದ್ದಲ ಅವ್ರು ಇನ್ನೊಂದು 4 ತಾಸು ಆದ್ರೂ ದರ್ಶನ ಆಗೋದಿಲ್ಲ ಅಂತ ಗೊತ್ತೈತೆ ನನಗೆ. ಅಂದ್ರೆ 15 ಮೆಟ್ಲು ಹತ್ತಂಗ್ಳವ್ರೆ. ಸೊ ಸ್ಟಾಫ್ ಇಲ್ಲಿ ಅಂತಲ್ಲ ಇಲ್ಲೇ ಕಾಯಿ ಹೊಡಿದೆ. ಅಂದ್ರೆ ಇಲ್ಲೇ ಕಾಯಿ ಹೊಡೋದ್ಮೇಲೆ 15 ಮೆಟ್ಲು ಹತ್ತಾರೆ ಎಲ್ಲರೂ. ಆಲ್ಮೋಸ್ಟ್ ಕರುಪು ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟೆ. ನೋಡ್ರಿ ಈ ಟೈಪ್ ಹಿಂಗೆ ಹತ್ತಾರೆ ಮೆಟ್ಲ.
ಫೈನಲಿ ನಾವು ನಮ್ಮ ಕರ್ಣೋಗ ಮತ್ತೆ ಗುರುಜಿಗೆ 11 ಮೆಟ್ಲ ಹಚ್ಚಿದ್ವಿ. ಅವ್ರಲ್ಲಿ ಹೋದ್ರೆ ಈಗ ನಾನು ಸಿವಿಲ್ ಅಂದ್ರೆ ಬೇರೆ ಕ್ಯೂ ಇರ್ತೈತಿ, ಆ ಕ್ಯೂ ಹಚ್ಬೇಕು ಹೋಗಿ. ಈಗ ಸಿವಿಲ್ ದರ್ಶನಾಗ ನಾ ಕ್ಯೂ ಹಚ್ಬೇಕು. ಈಗ ಎಲ್ಲ ಆಲ್ಮೋಸ್ಟ್ ದರ್ಶನ ಮಾಡ್ಯಾರ, ನಂದ ಒಬ್ಬಂದ ಬಾಕಿ ಐತಿ. ಈಗ ಇವ್ರು ವಿಡಿಯೋ ಮಾಡೋ ಸಲ ನಿಂತಿದ್ದೆ ನಾನು. ಈಗ ಹೊಂಟೇನಿ. ಸ್ವಾಮಿ ಶರಣಮಯ್ಯಪ್ಪ. ಇದು ಸಿವಿಲ್ ದರ್ಶನ ಅಂದ್ರೆ ಮಾಲಿ ಹಾಕೊಂಡವ್ರು ಹೋಗ್ಬೋದು, ಮಾಲಿ ಹಾಕ್ಲಾರ್ದವ್ರು ಹೋಗ್ಬೋದು. ಆದ್ರೆ ಇರ್ಮುಡಿ ಅಂತ ಇಲ್ಲೇ ಹೋಗಕ್ ಸಾಧ್ಯ ಇಲ್ಲ. ಹೋದಷ್ಟು ನಿಮಗೆ ತೋರಿಸಿದ್ದಲ್ಲ, ನಾ ಸಿಕ್ಕೊಂಡಿದ್ದೆ ಗದ್ದದ ವಿಡಿಯೋ ಇದೆ ನೋಡ್ರಿ. ಇವ ಬ್ಯಾರಿಗೇಟ್ದಾಗ ಸಿಕ್ಕೊಂಡಿದ್ವಿ, ಫುಲ್ ಗದ್ದಲ ಐತೆ. ಇದ ಬ್ಯಾರಿಗೇಟ್ ಒಳಗೆ ಸಿಕ್ಕೊಂಡಿದ್ವಿ ನಾವು. ಇದೇನೈತಲ್ಲ ಎಂಟ್ರಿ ಚೆಕ್ ಪೋಸ್ಟ್ ಇದೆ. ಆ ಐಟಮ್ ಏನಾರ ಇಟ್ಕೊಂಡಿದ್ರೆ ತೀತಾರ. ಅದ್ರ ಫೋನ್ ಏನೆಲ್ಲ ಅಲವ್ ಇರ್ತೈತಿ. ಫೋನ್ ಅದು ಎದಕ್ಕೆ ಅಲವ್ ಮಾಡ್ತಾರ ಅಂದ್ರೆ ಗದ್ದಲ್ದಾಗ ಮಂದಿ ಕಳ್ಕೊಂಡ್ರೆ ತಮ್ಮ ಫೋನ್ಲೇರ ಏನಾರ ಮಾಡಿ ಕಾಂಟ್ಯಾಕ್ಟರ್ ಮಾಡ್ಕೋತಾರ ಅಂತ ಫೋನ್ ಅಲವ್ ಮಾಡ್ತಾರೆ. ನೋಡ್ರಿ ಗದ್ದಲ ನೋಡ್ರಿ, ನಾನ್ ಸೀಸನ್ದಾಗ ಗದ್ದಲ ಈ ರೀತಿ ಸನ್ನಿಧಾನ ಮುಂದೆ ನೋಡ್ರಿ. ಏನೋ ಇಲ್ಲ ಅಂದ್ರು ಒಂದು 16-17 ಕ್ಯೂರ್ ಅದ. ಇವು 18 ಮೆಟ್ಲ ಏನು ಹತ್ತಿ ಬರ್ತಾರಲ್ಲ ಮಾಲಾದಾರಗಳು, ಅವ್ರಿಗೆ ವಯಸ್ಸಾದವ್ರಿಗೂ ಇಲ್ಲೇ ಎಂಟರ್ ಇರ್ತೈತಿ. ಇಲ್ಲೇ ಏನು ಕಾಣತ್ತಿಲ್ಲ, ಇಲ್ಲಿ ಎಂಟರ್ ಇರ್ತೈತಿ. ಇಲ್ಲಾಂದ್ರೆ ಅಲ್ಲಿ ಸುತ್ತ ಹಾಕಿ ಈ ಟೈಪ್ ಹಿಂಗೆ ಎಲ್ಲ ಫುಲ್ ರೌಂಡ್ ಅಲ್ಲಿ ಮೇಲೆ ಬ್ಯಾರಿಗೇಟ್ ಕಾಣತ್ತಿಲ್ಲ, ಅದ್ರಾಗೆಲ್ಲ ಹಿಂಗೆ ಹಾಕಿ ಬರ್ತದೆ. ಫೈನಲಿ ನಮ್ದು ದರ್ಶನ ಆತ. ದರ್ಶನ ಮಾಡಿ ಹೊರಗೆ ಬಂದ್ವಿ. ನಮ್ಮ ಗುರುಜಿ ಅವ್ರ ಇನ್ಫ್ಲೂಯೆನ್ಸ್ ಇಂತ ಹೋಗಿ ಒಳಗೆ ಬಟ್ರದ ಅಂದ್ರೆ ಅಯ್ಯಪ್ಪ ಸ್ವಾಮಿ ಏನದ ಭಸ್ಮ ಇಟ್ಟಿರ್ತಾರಲ್ಲ, ಅದ ಭಸ್ಮ ಮತ್ತೆ ಪ್ರಸಾದ ಇಸ್ಕೊಂಡ್ ಬಂದಾರ. ನೋಡ್ರಿ ಭಸ್ಮ, ಗಂಧ, ಹೂವು ಎಲ್ಲ ಕೊಟ್ಟಾರ. ಏನು ಚಂದ, ಇಷ್ಟು ಖುಷಿ ಆಗತ್ತದ ಅಂದ್ರೆ ಅನ್ಬಿಲಿಯಬಲ್. ಸ್ವಾಮಿ ಶರಣಮಯ್ಯಪ್ಪ ದರ್ಶನ ಮಾಡಿದ್ವಿ ಅಷ್ಟೇ. ಮನ್ಸಿಗೆ ಭಾಳ ಖುಷಿ ಆಗತೈತಿ. ಇದೇನು ನೋಡತ್ತಿರಲ್ಲ, ಇದಕ್ಕೆ ಮಣಿ ಮಂಟಪ ಅಂತಾರೆ. ಅಂದ್ರೆ ಅಯ್ಯಪ್ಪ ಸ್ವಾಮಿದ ಜೀವಂತ ಸಮಾಧಿ ಅಂತಾರೆ. ನನಗೂ ಅಷ್ಟು ಗೊತ್ತಿಲ್ಲ ಮಾಹಿತಿ ಕರೆಕ್ಟ್. ಆದ್ರೆ ಅಯ್ಯಪ್ಪ ಸ್ವಾಮಿ ಸನ್ನಿಧಿಯೊಳಗೆ ಏನು ಪವರ್ ಐತಲ್ಲ, ಅದ್ರದ್ದು 10x ಪವರ್ ಇಲ್ಲೇ ಮಣಿ ಮಂಟಪ ಒಳಗೆ ಐತಂತ ಕೇಳ್ಪಟ್ಟೇವಿ. ಮುಂದಿಂದೆಲ್ಲ ನಮ್ಮ ಗುರುಜಿ ಬಾಯಲ್ಲಿ ಕೇಳೋಣಂತ. ನಮಗೂ ಅಷ್ಟು ಏನು ಗೊತ್ತಿಲ್ಲ. ಮಣಿ ಮಂಟಪ ಅಂತ ಹೇಳಿದ್ರೆ ಅಯ್ಯಪ್ಪನ ಅವತಾರವಾದ ಆರಕೇಳ ವರ್ಮನವರ ಜೀವಂತ ಸಮಾಧಿ. ಅಯ್ಯಪ್ಪನ ಸನ್ನಿಧಿಯಲ್ಲಿ ಎಷ್ಟು ಶಕ್ತಿ ಇತ್ತು ಅದಕ್ಕಿಂತ ಡಬಲ್ ಶಕ್ತಿ ಇಲ್ಲೇ ಐತಿ. ಇಲ್ಲಿ ವರ್ಷಕ್ಕೆ ಒಮ್ಮೆ ಬರೀ 3 ದಿನ ಅಷ್ಟ ಪೂಜೆ. ಮಕರ ಸಂಕ್ರಾಂತಿಯಲ್ಲಿ 13, 14, 15 ಆ ಟೈಮಲ್ಲಿ ಇಲ್ಲಿ ಆ ಕಾಡಿನ ಆದಿವಾಸಿಗಳು ಬಂದು ಇಲ್ಲಿ ಪೂಜಾ ಮಾಡ್ತಾರೆ. ಹಾಗಾಗಿ ಇಲ್ಲಿ ಬಂದ್ರೆ 10 ನಿಮಿಷ ನೀವು ಧ್ಯಾನ ಮಾಡ್ಕೊಂಡು ಹೋಗ್ರಿ. ಯಾಕಂದ್ರೆ ಪ್ರತಾಪನ್ ಅಂತ ಹೇಳಿ ಒಬ್ಬ ದುಷ್ಟ ಬಂದು ಈ ಶಬರಿಮಲೆಯನ್ನ ಆಕ್ರಮಣ ಮಾಡಿದಾಗ ಅವಾಗ ಅಯ್ಯಪ್ಪ ಆರ್ಯ ಕೇರಳ ವರ್ಮನ್ ಅಂತ ಹೇಳಿ ಅವತಾರವನ್ನು ಎತ್ತಿ ಅವರನ್ನು ಸಂಹಾರ ಮಾಡಿದ್ಮ್ಯಾಗ ಅವಾಗ ಅವ್ರಲ್ಲಿ ಜೀವಂತ ಸಮಾಧಿ ಆದ್ರ. ಸನ್ನಿಧಾನ ನಿಂತ್ರ ಜ್ಯೋತಿ ಎಲ್ಲಿ ನೋಡ್ತಾರಂತ ತೋರಿಸ್ತೇನೆ ನೋಡ್ರಿ ನಿಮಗೆ. ಸನ್ನಿಧಾನ ನಿಂತ್ರ ಜ್ಯೋತಿ ಇಲ್ಲೇ ಇದೊಂದು ಕಟ್ಟಿ ಕಾಣತೈತಲ್ಲ, ಇಲ್ಲಿಂದ ಜ್ಯೋತಿ ಕಾಣುದು. ಶಬರಿಮಲೆ ಫುಲ್ ದಟ್ಟವಾದ ಕಾಡಾಗಿರೋದ್ರಿಂದ ಕಾಡು ಪ್ರಾಣಿಗಳದ್ದು ಒಳಗೆ ಬರ್ತಾವ ಅಂತೇಳಿ ಈ ಥರ ಹಿಂಗೆ ಶಾರ್ಟ್ಸ್ ಪಟಾಕ್ಷಿ ಸಿಸ್ಟಮ್ ರೆಡಿ ಮಾಡ್ಯಾರ. ಅಂದ್ರೆ ಒಂದೊಂದು ನಿಮಿಷ ಒಂದೊಂದು ಪಟಾಕ್ಷಿ ಹಾರಿಸ್ತಾವ್ರೆ. ಆ ಸೌಂಡಿಗೆ ಯಾವ ಕಾಡು ಪ್ರಾಣಿಗಳು ಒಳಗೆ ಬರಂಗಿಲ್ಲ. ಎಲ್ಲ ದರ್ಶನ ಎಲ್ಲ ಮುಗಿತೆ. ಸೆಕೆಂಡ್ ಟೈಮ್ ದರ್ಶನ ಮಾಡಿ, ಥರ್ಡ್ ಟೈಮ್ ದರ್ಶನ ಮಾಡಿದ್ವಿ. ಮತ್ತೆ ಮನ್ಸಿಗೆ ಭಾಳ ಖುಷಿ ಅನ್ಸತೈತಿ. ಈಗ ಮತ್ತೆ ಡೈರೆಕ್ಟ್ ನಾವು ತೆಳಗೆ ಹೋಗ್ಬೇಕು ಪಂಪಾ ನದಿ ಕಡೆ. ನೋಡ್ರಿ ಫಾರೆಸ್ಟ್ ಒಳಗೆ ಗಿಡ ತೋರಿಸ್ತೀನಿ ಬರ್ರಿ ನಿಮಗೆ. ಹೋದ ಟೈಮು ತೋರಿಸಿದ್ದೆ ನಿಮ್ಗೆ, ಈ ಟೈಮು ತೋರಿಸ್ತೀನಿ. ಜಸ್ಟ್ ಗಿಡದ ಸೈಜ್ ನೋಡ್ರಿ. ಇವಕ್ಕೆ ಲಾಯನ್ ಟೇಲ್ ಮಂಕಿ ಅಂತಾರೆ. ಲಾಯನ್ ಟೇಲ್, ಲಾಯನ್ ಫೇಸು ಹಂಗೈತಿ. ಕಾಣಿಸ್ಬೋದು ನಿಮ್ಗೆ. ಲಾಯನ್ ಫೇಸ್, ಲಾಯನ್ ಟೇಲ್ ಮಂಕಿ. ಇದೇನು ಶಬರಿಮಲೆ ಟ್ರಾವೆನ್ಕೋರ್ ಟ್ರಸ್ಟ್ ಐತಲ್ಲ, ಡೋಲಿ ಫೆಸಿಲಿಟೀಸ್ ಮಾಡ್ಯಾರ. ಯಾಕಂದ್ರೆ ಏಜ್ಡ್ ಪರ್ಸನ್ಸ್ಗೆ ಇಲ್ಲ ಹೆಲ್ತ್ ಇಶ್ಯೂ ಇದ್ದವ್ರಿಗೆ ಡೋಲಿ ಫೆಸಿಲಿಟೀಸ್ ಬೇಕಲ್ಲ. ಸೊ ಡೋಲಿ ಫೆಸಿಲಿಟೀಸ್ ಇಲ್ಲೇನು ಚಾರ್ಟ್ ಕಾಣತೈತಲ್ಲ, ಇವ ನೋಡ್ರಿ ಡೋಲಿ ಪ್ರೈಸಿಂಗ್ಸ್. ಈಗ ಡೈರೆಕ್ಟ್ ತೆಳಗೆ ಹೋಗ್ಬೇಕು. ಮತ್ತು ಮುಂದಿನ ಬ್ಲಾಗ್ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್.